ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ತೂಗು ದೀಪ ದೊನ್ನೆ ಬಿರಿಯಾನಿ ಮನೆ. ಸೊ ಕೆಂಗೇರಿ ಉಪನಗರಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಕೆಂಗೇರಿಯಲ್ಲಿ ಎಲ್ಲಪ್ಪ ಒಂದು ಒಳ್ಳೆ ನಾಟಿ ಸ್ಟೈಲು ಸಕ್ಕದಾಗ ಊಟ ಸಿಗುತ್ತೆ ಅಂತ ಕೇಳಿದ್ರೆ ಖಂಡಿತ ನಾನು ಈ ಹೋಟ್ಲನ್ನ ತುಂಬ ಜನಕ್ಕೆ ರೆಕಮೆಂಡ್ ಮಾಡಿದ್ದೀನಿ. ಇವರು ಫಸ್ಟ್ ಬ್ರ್ಯಾಂಚು ಕೆಂಗೇರಿ ಉಪನಗರ ಕಬೀರ್ ಮಠ ಆಪೋಸಿಟಲ್ಲಿ ಇತ್ತು. ಸೂಪರಾಗಿತ್ತು ಊಟ, ತುಂಬಾ ಟೇಸ್ಟ್ಫುಲ್ ಆಗಿ ಸಕ್ಕದಾಗಿರುತ್ತೆ. ಸೊ ಈಗ ಎರಡನೇ ಬ್ರಾಂಚಿಗೆ ಬಂದಿದ್ವಿ. ಸೊ ಎರಡನೇ ಬ್ರಾಂಚು ಕೂಡ ಕೆಂಗೇರಿ ಉಪನಗರದಲ್ಲೇ ಜಸ್ಟ್ 200 ಮೀಟರ್ಸ್ ಅವೇದಲ್ಲೇ ಚರ್ಚ್ ಸ್ಟಾಪ್ ಪಕ್ಕದಲ್ಲಿ ಆ್ಯಂಡ್ ಬೆಥೆಸ್ಡಾ ಸ್ಕೂಲ್ ರೋಡಲ್ಲೇ ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೆ ಹೋಗ್ಬಿಟ್ಟು ಬಿಸಿಯಾಗಿ ಎಲ್ಲ ಐಟಮ್ಸು ಟ್ರೈ ಮಾಡೋಣ. ಸೊ ನಾವು ಬಂದಿರೋದು ಸಂಡೇ ಬೆಳಗ್ಗೆ ನೋಡೋಕೋದ್ರೆ ಇವ್ರದ್ದು ಒಂದು ಸ್ಪೆಷಲ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಇನ್ನು ಮಿಕ್ಕಿದ್ನೆಲ್ಲ ಸೊ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಲಾಸ್ಟಲ್ಲಿ ಒಂದು ನಮಸ್ಕಾರ ಸರ್. ನಿಮ್ಮ ಹೆಸರು? ಶರತ್ ಕುಮಾರ್ ಅಂತ. ಸೂಪರ್ ಸರ್. ಏನ್ ಸರ್ ನಿಮ್ಮ ಸ್ಪೆಷಲ್? ಯಾವಾಗ ಶುರುವಾಗಿ ನಿಮ್ಮ ಹೋಟ್ಲ್? ಸರ್ ನಮ್ಮ ಹೋಟ್ಲು ಸ್ಟಾರ್ಟ್ ಆಗಿ 2021ರಲ್ಲಿ ಓಕೆ 6 ವರ್ಷ ರನ್ನಿಂಗ್ ಆಗಿದೆ. ನಮ್ಮ ಹೋಟೆಲ್ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಲ್ ಸೂಪು, ಇಡ್ಲಿ, ಕೈಮಾ ಗೊಜ್ಜು, ಬೋಟಿ ಈ ಥರ ಫೇಮಸ್ ಆಗಿದೆ. ಓಕೆ ಓಕೆ. ಏನು ಹೆಸರಿಟ್ಟಿದ್ದೀರಾ? ಹೇಗ ಹೆಸರು? ನಮ್ಮದು ತೂಗು ದೀಪ ದೊನ್ನೆ ಬಿರಿಯಾನಿ ಮನೆ ಅಂತ. ನಾನು ಅವ್ರ ಅಭಿಮಾನಿಯಾಗಿ ಯಾಕೆ ಇಡಬಾರ್ದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಟೆ. ಬಟ್ ಜನಗಳ ಪ್ರೀತಿಯಿಂದ ಆಶೀರ್ವಾದದಿಂದ ನಡ್ಕೊಂಡ್ಬಂದಿದ್ದು ಇಷ್ಟು ದಿನ. ಮೊದಲನೇ ಬ್ರಾಂಚ್ ಅದೇ ಇದೆ, ಕಬೀರ್ ಮಠ ಲೊಕೇಶನಲ್ಲೇ ಇದೆ. ಬಟ್ ಅಲ್ಲಿ ಇಕ್ಕಟ್ಟು ಫ್ಯಾಮಿಲಿ ಬಂದು ಕೂರಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಅಲ್ಲಿಂದ 200 ಮೀಟರ್ ಮುಂದೆ ಬಂದು ಚರ್ಚ್ ಸ್ಟಾಪ್ ಹತ್ರ ಮಾಡಿದ್ವಿ ದೊಡ್ಡದಾಗಿ ಫ್ಯಾಮಿಲಿಗೆ ಅಂತಾನೆ. ಉಪನಗರದಲ್ಲಿ ಸರ್ ಇಲ್ಲಿ 100 ಜನ ಸಿಟ್ಟಿಂಗ್ ಇದೆ. 100 ಜನ ಸಿಟ್ಟಿಂಗ್ ಇದೆ ವಿತ್ ಪಾರ್ಕಿಂಗ್ ಸಮೇತ ಸೇರ್ ಮಾಡಿದೀವಿ. ಇದು ನಮ್ಮ ದೋಸೆಗೆ ಕೈಮಾ ಗೊಜ್ಜು, ಇದನ್ನ ತಿನ್ನೋದಿಕ್ಕೆ ಅಂತಾನೆ ಸ್ವಲ್ಪ ಜನ ಫ್ಯಾನ್ಸ್ ಬೇಸ್ ಇದ್ದಾರೆ ಇದಕ್ಕೆ, ಕೈಮಾ ಗೊಜ್ಜಿಗೆ ಅಂತಾನೆ. ಮಟನ್ ಚಾಪ್ಸು ಯೂಶಲಿ ನಮಗೆ ಇದು ಎಷ್ಟು ಮಾಡಿರೋ ಕಾಯಿಲೆ ಆಗೋದಿರೋದೇ ಇಲ್ಲ ಮಟನ್ ಚಾಪ್ಸ್ ಅಂತ. ಹಾಂ, ಇದರಲ್ಲಿ ಮೇನ್ ಮಸಾಲ ಇರೋದ್ರಿಂದ ಹಸಿ ಮಸಾಲ ಸರ್. ಇದು ನಾವೇ ಬಂದು ಕುಕ್ಕಿಂಗ್ ಮಾಡಿ ಮಾಡೋದು. ಇದು ಚಿಕನ್ ಚಾಪ್ಸ್, ಇದು ಬಂದು ಚಿಕನ್ ಚಾಪ್ಸ್. ಇದು ಬೋಟಿ ಗೊಜ್ಜು. ಎಲ್ಲ ಕಡೆ ಬೋಟಿ ಗೊಜ್ಜು ಇದ್ದೇ ಇರುತ್ತೆ. ಬಟ್ ನಮ್ಮಲ್ಲಿ ಸ್ಪೆಷಲ್ ಅಲ್ಲಿ ಜನಗಳು ತಪ್ಪು ತಿಳ್ಕಾದ್ರೆ ಇವ್ರ ಹೋಟ್ಲೆ ಬೋಟಿ ಗೊಜ್ಜು ಸ್ಪೆಷಲ್ ಅಂತ. ಹಾಗಾಗಿ ಯೂಶಲಿ ನಮ್ಮ ಟೇಸ್ಟ್ ಚೆನ್ನಾಗಿದೆ ಬೋಟಿ ಗೊಜ್ಜು. ಹಾಂ, ಸಂಡೇ ಬೋಟಿ ಇರುತ್ತೆ. ಕೈಮಾ ಗೊಜ್ಜು ಮಾತ್ರ ಸಂಡೇ. ಇದು ಆಂಧ್ರ ಚಿಲ್ಲಿ ಚಿಕನು. ಇದಕ್ಕಂತೂ ಜಾಸ್ತಿ ಫ್ಯಾನ್ಸ್ ಪೊಲೀಸ್ ಇದ್ದಾರೆ. ಮೇನು ಒಬ್ಬರು ಬಂದರೆ ಒಂದೊಂದು ಅರ್ಧ ಲೀಟ್ರಷ್ಟು ಗ್ರೇವಿ ಬೇಕೇ ಬೇಕು, ಆ ಥರ ಕಸ್ಟಮರು ಇದ್ದಾರೆ. ಆಮೇಲೆ ಇಲ್ಲಿ ಒಂದು ಲಿವರ್ ಇದೆ. ನಮ್ಮ ಲಿವರ್ ಮಕ್ಸಲ್ಲಿ ಎಲ್ಲಿ ಸಿಗಲ್ಲ ಅನ್ಕೋತೀನಿ ಈ ಟೈಪಲ್ಲಿ. ಸಿಗ್ಬೋದು ಬೇರೆ ಕಡೆ, ಬಟ್ ನಮ್ಮ ಸ್ಟೈಲಲ್ಲಿ ಸಿಗೋದು ಕಷ್ಟ. ಅದರಲ್ಲಿ ಲಿವರು, ಮಣ್ಣಿಲಿ ಗುಡ್ದ ಎಲ್ಲ ಮಿಕ್ಸ್ ಇರುತ್ತೆ. ಎಲ್ಲ ಟೋಟ. ಇದು ಬಂದರು ಚಿಕನ್ ಫ್ರೈ. ಕೆಲವೊಬ್ರು ಗುಂಟೂರು ಚಿಕನ್ ಇದು ಫೀಲ್ ಮಾಡ್ತಾರೆ. ಬಟ್ ನಾವು ಚಿಕನ್ ಫ್ರೈ ಪಕ್ಕ ನಾಟಿ ಜಾಸ್ತಿ ಮೂವಿಂಗ್ ಇದೆ. ಅದು ಬಿಟ್ಟರೆ ಲೆಗ್ ಪೀಸು ರೆಡಿ ಆಗ್ತಾ ಇದೆ. ಇದು ಬಂದು ನಮ್ಮದು ಕಾಲು. ನಿಮ್ಗೊಂದು ಹೇಳ್ಕೊಡ್ತೀನಿ ಏನಂದರೆ, ನಮ್ಮ ಕಾಲು ವಿಶೇಷ. ನಮ್ಮ ಮಟನ್ಗೆ ನಾವು ಮಟನ್ ತಗೋತೀವಿ, ಎಷ್ಟು ಮರಿ ಕಡಿಸ್ತೀವಿ ಅಷ್ಟು ಕಾಲು ಮಾತ್ರ ನಾವು ಮಡಿಕತ್ತೀವಿ. ಬೇರೆ ಅದು ಎಕ್ಸ್ಟ್ರಾ ಕಾಲು ಯೂಸ್ ಆದರೂ ನಾವು ತಗೊಳ್ಳಲ್ಲ. ನಮ್ಮ ಮರಿ ಎಷ್ಟು ಕೊಬ್ಬು ಇರುತ್ತೆ ಅಷ್ಟು ಮಾತ್ರ ನಾವು ಕಾಲು ಹಾಕ್ತೀವಿ. ಜಾಸ್ತಿ ಹಾಕೋದು ಮಾರ್ಕೆಟ್ ಇದ್ದಂತ ಹಾಕೋದು ಯಾವ ಕಾಲು ಹಾಕಲ್ಲ ನಾವು. ಜನಗಳು ಇದೊಂದು ನಮ್ಮ ಕಾಲು ಬೇಕಾದ್ರೆ ಪ್ಯೂರಿಟಿ ಚೆಕ್ ಮಾಡ್ಕೊಳ್ಳಿ, ಕಾಲು ಯಾವ ಥರ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ ಅಂತ. ಹಾಗಾಗಿ ಇದು ನಿಮಗೆ ಎಲ್ಲೂ ನೋಡೋಕೆ ಚಾನ್ಸ್ ಇಲ್ಲ ಅನ್ಕತ್ತೆ. ಯಾಕೆ ನಾವು ಸೆಲೆಕ್ಟೆಡ್ ಮರಿ ಕಟ್ ಮಾಡ್ತೀವಲ್ಲ, ಆ ಮರಿ ಸಿಕ್ಕಿರೋ ಕಾಲಷ್ಟೇ ನಾವು ಜಾಸ್ತಿ ಹಾಕಿ ಅದರಿಂದ ಏನು ಇದು ಮಾಡಬೇಕು ಆಗಿಲ್ಲ. ಇದು ಚಿಕನ್ ಬಿರಿಯಾನಿ. ಇದು ಪ್ಯೂರು ಪಕ್ಕ ನಾಟಿ ಸ್ಟೈಲಲ್ಲಿ ಮರಾಠ ಸ್ಟೈಲಲ್ಲಿ ಮಾಡಿರೋದು ನಾವು. ಮರಾಠ ಸ್ಟೈಲೇ ಬಿರಿಯಾನಿ ನಮ್ದೆಲ್ಲ. ಹಾಂ, ಪೀಸೆಲ್ಲ ಇನ್ಕ್ಲೂಡ್ ಅಲ್ಲೇ ಇದಮ್ಮ ನೋಡಿ, ನೀವು ಪೀಸ್ ನೋಡ್ಬೋದು. ಮಾತ್ರ ಮಾಡಲ್ಲ, ಎಲ್ಲ ಇನ್ಕ್ಲೂಡೆ. ಅದೆಷ್ಟೇ ವೇಸ್ಟ್ ಆಗ್ಬೋದು ಇನ್ಕ್ಲೂಡೆ. ಇದು ಬಂದು ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಹಾಗೆ ಮಟನ್ ಬಿರಿಯಾನಿ 4 ಪೀಸ್ ಬರುತ್ತೆ, ಚಿಕನ್ ಬಿರಿಯಾನಿ 4 ಪೀಸ್ ಬರುತ್ತೆ. ಒಂದು ಪೀಸ್ ಬಂದು 50 ಗ್ರಾಮ್ ಬರುತ್ತೆ, ಚಿಕನ್ ಅಲ್ಲಿ 50 ಗ್ರಾಮ್ ಪೀಸ್ ಬರುತ್ತೆ. ಹಾಗಾಗಿ ಬಟ್ ನಾವು ಅವ್ರು ಎಷ್ಟೇ ಐಟಮ್ಗಳು ಜಾಸ್ತಿ ಆದರೂ ಕೂಡ ರೇಟೇ ಜಾಸ್ತಿ ಮಾಡಿಲ್ಲ, ಅದೇ ಯೂಶಲ್ ರೇಟಲ್ಲೇ ನಡೀತಾ ಇದೆ. ಯಾಕೆ ದುಡ್ಡು ಮಾಡೋಣ, ಬಟ್ ಜನನ ಪ್ರೀತಿ ಸಂಪಾದನೆ ಮಾಡೋಕೆ ಕಷ್ಟ. ಬಟ್ ನಾವು ಜೊನ್ನೆಲೆ ಹಾಕೋದು. ಹಾಂ, ಜೊನ್ನೆಲೆ.
ಈ ಜನ ಬರೋದು ಚಾಮರಾಜನಗರದಿಂದನೇ, ಇನ್ನೆಲ್ಲೂ ಸಿಗಲ್ಲ ಇದು. ಅದೊಂದು ಹಳ್ಳಿಲೇ ಸಿಗೋದು. ಅಲ್ಲಿಂದನೇ ಬೆಂಗಳೂರು ಡಿಸ್ಟ್ರಿಬ್ಯೂಟ್ ಆಗೋದು. ನಮ್ಗೆ ಒಂದು 5-6 ವರ್ಷದಿಂದ ಅವರೇ ಕೊಡ್ತಾ ಇದ್ದಾರೆ. ಅವರೇ ಟೈಮಿಂಗ್ಸು ಸಂಡೇ 6:30 ನೈಟ್ 10:30 ಗಂಟೆ ಕಂಟಿನ್ಯೂ ಸಂಡೇ. ಮಾಮೂಲಿ ಡೇ 11:30 4:15 ಮತ್ತು 6:30 10:00. ಬಟ್ ದಯವಿಟ್ಟು ಬಿಸಿಗೆ ಆದಷ್ಟು ಆದ್ಯತೆ ಕೊಡಿ, ಆದಷ್ಟು ಬೇಗ ಬಂದು ಬಿಸಿನ ಸವಿರಿ ಅನ್ನೋದು ನಮ್ಮ ಜನಗಳ ಹತ್ರ ರಿಕ್ವೆಸ್ಟ್. ಕೆಂಗೇರಿ ಉಪನಗರ ಚರ್ಚ್ ಸ್ಟಾಪ್ ಪಕ್ಕನೇ ಇದೆ. ಅದು ಫ್ಯಾಮಿಲಿಯಿಂದ ದೊಡ್ಡ ಮಾಡಿದ್ದೀನಿ. ಕಬೀರ್ ಮಠ ಇದು 100 ಸೀಟಿಂಗ್ ಇದೆ, 100 ಜನ ವಿತ್ ಪಾರ್ಕಿಂಗ್ ಇದೆ, ಬೈಕ್ ಪಾರ್ಕಿಂಗು, ಕಾರ್ ಪಾರ್ಕಿಂಗು. ಇವಾಗೆಲ್ಲ ಎಲ್ಲಿ ಶಿವರೆಲ್ಲ ಫೈನ್ ಬೀಳ್ತಾ ಇದೆ. ನಾವು ಆಕ್ಚುಲಿ ಇದನ್ನ ಒಂದು ಒಳಗಡೆ ಪರವಾಗಿಲ್ಲ, ಜನಗಳು ನೆಮ್ಮದಿ ಊಟ ಮಾಡಲಿ, ಒಂದು ಬಿರಿಯಾನಿಗೋಸ್ಕರ 200 ರೂಪಾಯಿ ಫೈನ್ ಹಾಕಿ ಆ ಮೇಡ್ ಸೆಟಲ್ಲಿ ಇದನ್ನ ಮಾಡಿದ್ವಿ. ಜನಗಳು ಏನೋ ತಪ್ಪು ತಿಳ್ಕೊಬೋದು, ಬಟ್ ನಾವು ಮಾಡಿರೋ ಜನಕ್ಕೋಸ್ಕರನೇ. ಏನೇ ಮಾಡ್ಬೇಕು ಜನಗಳಿಂದಾನೆ, ಒಂದು ಸರ್ಕಾರ ನಡೆಯೋ ಜನಗಳಿಂದಾನೆ, ಒಂದು ಹೋಟ್ಲ್ ನಡೆಯೋ ಜನಗಳಿಂದಾನೆ, ಒಂದು ಏನೇ ಹಿಡಿಬೇಕು ಅಂದ್ರು ಜನಗಳೇ. ಬಟ್ ನಮಗೆ ಜನಗಳೇ ನಮಗೆ ದೇವರು. ಆ ರೇಂಜಲ್ಲಿ ನಾವು ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಸಂಡೇ ಬೆಳಗ್ಗೆ ಬಿಸಿಯಾದಂಥ ಲೆಗ್ ಸೂಪಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಲೆಗ್ ಸೂಪು ನೋಡಿ ಹೆಂಗಿದೆ ಅಂತಂದರೆ, ಒಪ್ಪ ದೊಡ್ಡ ಲೆಗ್ ಸೂಪು ಗೈಸ್. ಇವ್ರು ಹೆಂಗೆ ಯೂಶ್ವಲಿ ನೋಡೋಕ್ಕಾರ ಮಟನ್ ನೋಡಿಸ್ತಾರೆ ಅದ್ರದ್ದೇ ಕಾಲ್ ಅಂತ ಹೇಳಿದ್ರು. ಯೂಜ್ ಲೆಗ್ಗು, ಇಲ್ಲೆಲ್ಲೂ ನೋಡಿರಲ್ಲ. ವಾವ್, ಒಳ್ಳೆ ಟೇಸ್ಟ್ ಇದೆ. ಯಾರೇ ಬಂದು ನೋಡಿದ್ರ ಮಟನ್ ಲೆಗ್ ಸೂಪ್ ಹೆಂಗೆ ತಿಂದಿರ್ತಾರೆ ಅಂತ ಬೋನ್ ಎಲ್ಲಾನು ಪೀಸ್ ಮಾಡಿ ಫ್ರಾಕ್ಚರ್ ಮಾಡಿ ಹಾಕ್ಬಿಡ್ತಾರೆ. ಯಾಕಂದ್ರೆ ಹಂಗಿರುತ್ತೆ ಟೇಸ್ಟು. ಇಲ್ಲೂ ಒಬ್ರು ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರು ವೇಟ್ ಮಾಡ್ತಾ ಇದ್ದಾರೆ ಏನು ಯಾವಾಗ ತೋರಿಸ್ತೀಯ ಅಂತ. ಸೊ ನೋಡಿ, ಬೋನ್ ಪೀಸಸ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಖಾಲಿ ಮಾಡ್ತಾರೆ ಅಂತ. ಬಿಕಾಸ್ ಅಷ್ಟೊಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಬೋನ್ದು ಮಾತ್ರ ಅಲ್ಲ, ಈ ಸೂಪ್ನು ನೋಡ್ಬೇಕು ನೀವು. ತೂಗುದೀಪ ದೊಣ್ಣೆ ಬಿರಿಯಾನಿಲಿ ಸೂಪು. ಬಟ್ ಸಂಡೇ ಬೆಳಗ್ಗೆ ಮಾತ್ರ ಸಿಗೋದು ಇದು. ಸಂಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ತೋರಿಸ್ತಾ ಇದೀವಿ. ನಾನು ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಎಲ್ಲ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇಡ್ಲಿಗೆ ಈ ಬೋಟಿ ಚಾಪ್ಸ್, ಬೋಟಿ ಗೊಜ್ಜು ಅಂತ ಕೊಟ್ಟಿದ್ದಾರೆ ನೋಡಿ. ಸಾಫ್ಟೆಸ್ಟ್ ಇಡ್ಲಿ, ಬಿಸಿಯಾಗಿ ಆ ಬೋಟಿ. ಬಟ್ ಟೇಸ್ಟ್ ಅಂತ ಅಲ್ಟಿಮೇಟ್ ಆಗಿದೆ ಬೆಳಗಿನ ಜಾವಾಗೆ. ಅದು ಸಂಡೇ ಸ್ಪೆಷಲ್ ಆಗಿ ಬೋಟಿ ಗೊಜ್ಜು ಟ್ರೈ ಮಾಡಬೇಕು. ವೆಯ್ಟ್ ಮಾಡ್ತಾ ಇದ್ದಾರೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೂಪ್ ಇದ್ರೆ ಫ್ರೆಂಡ್ಸ್ ಆಗಿ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ದೋಸೆ ಇದೆ. ದೋಸೆಗೆ ಆ್ಯಕ್ಚುಲಿ ಕೈಮಾ ಗೊಜ್ಜು ಚೆನ್ನಾಗಿರುತ್ತೆ, ಬಟ್ ಕೈಮಾ ಗೊಜ್ಜು ಖಾಲಿ. ನಾವು ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡಿದ್ವಿ, ಖಾಲಿ. ನೋಡಿ, ಚಿಕನ್ ಚಾಪ್ಸು. ಬ್ರೇಕ್ಫಾಸ್ಟ್ಗೆ ಸ್ಪೆಷಲ್ ಐಟಮ್ ಸಿಗುತ್ತೆ ಅಂತಂದರೆ ಖಂಡಿತ ಲಂಚ್ ಐಟಮ್ನ ಟ್ರೈ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ. ಲಂಚ್ಗೆ ಹೋಗೋಣ. ಲಂಚಲ್ಲಿ ಬಿರಿಯಾನಿ ಆ ಥರ ಐಟಮ್ಸ್ ಎಲ್ಲ ಇರುತ್ತೆ. ಇನ್ನು ಏನೇನೆಲ್ಲ ಮಟನಲ್ಲಿ ಚಾಪ್ಸ್ ಎಲ್ಲ ತೋರಿಸ್ತೀನಿ. ಸೊ ಗೈಸ್, ಇವಾಗ ಸ್ಪೆಷಲ್ ಲಂಚ್ ವೆರೈಟೀಸ್ನ ತರಿಸಿದ್ದೀವಿ. ಸೊ ಲಂಚ್ಗೂ ಕೂಡ ನೋಡೋಕ್ಕೋದ್ರೆ ಇರೋದೆಲ್ಲ ಸುಮಾರು ವೆರೈಟೀಸ್ಗಳಿರುತ್ತೆ. ಸೊ ಅದರಲ್ಲಿ ನೋಡೋಕ್ರೆ ಮಟನ್ ಚಾಪ್ಸ್, ನಮ್ಮ ಫೇವ್ರೆಟ್ ಮಟನ್ ಚಾಪ್ಸು. ಪಕ್ಕದಲ್ಲಿ ನೋಡೋಕ್ರೆ ಮಟನ್ ಲಿವರ್ ತರಿಸಿದ್ದೀವಿ, ಚಿಲ್ಲಿ ಚಿಕನ್ ತರಿಸಿದ್ದೀವಿ. ಚಿಕನಲ್ಲಿ ಫ್ರೈ ಬಟ್ ಗ್ರೇವಿಯಾಗಿ ಬರುತ್ತೆ. ಚಿಕನ್ ಬಿರಿಯಾನಿ ಕ್ವಾಂಟಿಟಿ ಒಂದು ಸಿಕ್ಕಾಪಟ್ಟೆ ಜಾಸ್ತಿ, ಒಂದು 4 ಪೀಸಸ್ ಕೊಡ್ತಾರೆ. ಅದೇ ಥರ ಮಟನ್ ಬಿರಿಯಾನಿ ಕೂಡ ಮಟನ್ ಪೀಸಸ್ಸು ಸಿಕ್ಕಾಪಟ್ಟೆ ಜಾಸ್ತಿನೇ ಇರುತ್ತೆ. ಸೊ ಫಸ್ಟು ಮಟನಿಂದ ಟ್ರೈ ಮಾಡೋಣ. ಸೊ ಮಟನ್ ಚಾಪ್ಸಿಂದ ಟ್ರೈ ಮಾಡೋಣ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಪೀಸಸ್ಗಳು ಹಾಕಿದ್ರು. ನಾವು ಇನ್ಸ್ಟಾಗ್ರಾಮಲ್ಲಿ ಬ್ರೇಕ್ ಮಾಡ್ತಾ ಇದ್ವಲ್ಲ ನೋಡಿ, ಹೆಂಗೆ ಪೀಸಸ್ ಒಂದೊಂದು ಹೇಗೆ ಬ್ರೇಕ್ ಆಗುತ್ತೆ ಅಂತಂದರೆ ಸಾಫ್ಟ್ ಅಂತಲೇ ಹೇಳಬೇಕು. ಇದನ್ನು ಹಂಗೇ ಟ್ರೈ ಮಾಡೋಣ. ಆ ಗ್ರೇವಿ ಡಿಪ್ ಮಾಡಿಕೊಂಡು ಒಂದು ಬೈಟು. ಫ್ರೆಶ್ ಒಂದೊಂದು ತುಂಬಾ ಚೆನ್ನಾಗಿ ಕುಕ್ ಆಗಿದೆ ಅಂತಲೇ ಹೇಳಬೇಕು. ಒಳ್ಳೆ ಫ್ರೆಶ್, ಆ ಗ್ರೇವಿ ಸೂಪರ್ ಆಗಿದೆ. ಹಾಗೆ ಮಟನ್ ಲಿವರ್ ನೋಡೋಕ್ಕೋದ್ರೆ ಲಿವರು ಆ ಗ್ರೇವಿ ಜಾಸ್ತಿ ಇದೆಯಲ್ಲ. ಲಿವರ್ ಒಂಥರ ಸೆಮಿ ಡ್ರೈ ಅಲ್ಲ, ಜಾಸ್ತಿ ಗ್ರೇವಿ ಇದೆ. ವಾವ್, ಮಟನ್ ಲಿವರ್ ಇಷ್ಟಪಡೋರಿಗೆ ಏನೋ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತೀರೋ, ಟ್ರೈ ಇದೆಯಲ್ಲ ಅಂತಂದರೆ ಗ್ರೇವಿ ಥರ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಚಿಲ್ಲಿ ಚಿಕನು, ಆ ಪೀಸು ಸಾಫ್ಟ್ ಪೀಸು, ಏನು ಖಾರ. ಆಂಧ್ರ ಸ್ಟೈಲ್ ಅಂತಲೇ ಹೇಳಬೇಕು. ಆಂಧ್ರ ಸ್ಟೈಲ್ ಹೇಗೆ ಮಾಡ್ತಾರೆ ಆ ಥರ ಒಂದು ಒಳ್ಳೆ ಮಸಾಲ ಆ್ಯಂಡ್ ಸ್ಪೈಸಿ. ಜಸ್ಟು ಹಂಗೆ ನಿದ್ದೆದಿರಿದ್ರು ಹಂಗೆ ಖಾರ ಹೊಡೆಯುತ್ತೆ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಚಿಕನ್ ಫ್ರೈ ಇದೆ. ಸೊ ಚಿಕನ್ ಫ್ರೈ ಪೀಸಸ್ಸು ಕೂಡ ನೋಡೋಕ್ಕೋದ್ರೆ ಇಲ್ಲಿ ನಿಮಗೆ ನೋಡಿ ಒಳ್ಳೆ ಪೀಸಸ್ ಹಾಕಿದ್ದಾರೆ, ಸಾಫ್ಟ್ ಆಗಿರೋ ಪೀಸಸ್ಸು. ತುಂಬಾ ಚೆನ್ನಾಗಿದೆ, ಲಿಟ್ರಲಿ ಸೂಪರ್ ಅಂತಲೇ ಹೇಳಬೇಕು. ಸೊ ಪಕ್ಕದಲ್ಲಿ ಚಿಕನ್ ಬಿರಿಯಾನಿ ಇದೆ. ಆ ಪೀಸಸ್ ನೋಡ್ಬೇಕು ನೀವು ನೋಡಿ, ಒಳ್ಳೆ ಫ್ಲೇವರು, ಒಳ್ಳೆ ಘಮ ಬರ್ತಾಯಿದೆ. ಟೇಸ್ಟ್ ಮಾಡೋಣ.
ತೂಗುದೀಪ ದೊಣ್ಣೆ ಬಿರಿಯಾನಿ ಆಲ್ರೆಡಿ ಟ್ರೈ ಮಾಡಿದ್ದೀವಲ್ಲ ಅದೇ ಥರ ಒಂದು ಕ್ವಾಲಿಟಿಯಲ್ಲಿ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೇಕು. ಚಿಕನ್ನು ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ಸೂಪರ್. ಚಿಕನ್ ಇಷ್ಟಪಡೋರಿಗೆ ಚಿಕನ್ ಬಿರಿಯಾನಿ ಆದರೆ ಮಟನ್ ಇಷ್ಟಪಡೋರಿಗೆ ಮಟನ್ ದೊಣ್ಣೆ ಬಿರಿಯಾನಿ ತೊಗೊಳ್ಳಿ. ಇಲ್ಲಿ ಪೀಸಸ್ ನೀವು ನೋಡಬೇಕು, ಸಾಫ್ಟ್ ನೋಡಿ. ಮೈ ಗಾಡ್, ಅಲ್ಟಿಮೇಟು. ಮಟನ್ ಹಂಗೆ ಬೈಟ್ ಮಾಡ್ತಾ ಅಂದರೆ ಚೀಸ್ ಮಟನು ಸಾಫ್ಟ್ ಆಗಿರುತ್ತೆ. ಮಟನ್ ಬಿರಿಯಾನಿ ಇದು ಸಪ್ರೇಟ್ ಅಲ್ಲ, ಇಷ್ಟು ನೋಡ್ತಾರೆ ಎಲ್ಲರೂ ನೋಡ್ತಾರೆ ಒಂದೊಂದು ಪೀಸಸ್ ಮಾತ್ರ ಸಿಮಿಲರ್ ಆಗಿರುತ್ತೆ, ರೈಸ್ ಒಂದೇ ಥರ ಇರುತ್ತೆ. ಬಟ್ ಇದರಲ್ಲಿ ಮಟನಲ್ಲಿ ಮಟನ್ ಬಿರಿಯಾನಿ ಮಟನ್ ಪೀಸಸ್ ಇರುತ್ತೆ, ಚಿಕನ್ ಬಿರಿಯಾನಿ ಚಿಕನ್ ಪೀಸಸ್ ಇರುತ್ತೆ. ಸೂಪರ್ ರೈಸ್. ಮಟನ್ ಬಿರಿಯಾನಿ ಇರೋ ಪೀಸಸ್ಸು ರೈಸಸ್ಸು ಎಲ್ಲ ಜೊತೆಗೆ ಸೇರ್ಕೊಂಡು ತಿಂದಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ತೂಗುದೀಪ ದೊಣ್ಣೆ ಬಿರಿಯಾನಿ ಈಗ 2ನೇ ಬ್ರಾಂಚ್ ಕೂಡ ಓಪನ್ ಮಾಡಿದ್ದಾರೆ. ಧಾರಾಳವಾದಂಥ ಪಾರ್ಕಿಂಗ್ ಸ್ಪೇಸು, ಸೀಟಿಂಗ್ ಸ್ಪೇಸು, 100 ಜನ ಕೂತ್ಕೊಳ್ಳೋಷ್ಟು ಸೀಟಿಂಗ್ ಸ್ಪೇಸಸ್ ಕೂಡ ಇರುತ್ತೆ. ಸೊ ಎಸ್, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಒಳ್ಳೆ ನಾಟಿ ಸ್ಟೈಲಲ್ಲಿ ಸೂಪರ್ ಊಟ ತಿನ್ನಿ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನನ್ನ ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ದಿನೇಶ್, ಡೂ ವಾಟ್ ಇಲ್ಲ. ಬಾಯ್.